ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಆಲ್ಮೋಸ್ಟ್ 7 o'clock ಆಗಿದೆ, ಸಂಡೇ ಬೇರೆ. ಸೊ ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಕುಕ್ಕಿಂಗ್ ವ್ಲಾಗ್ ಅಂತ ಅಂದ್ಕೊಂಡೆ. ಸೊ ನಾನು ಜಾರ್ ಎತ್ಕೊಂಡಿದ್ದೀನಿ. ಸೊ ಚಿಕನಲ್ಲಿ ವಾಶ್ ಮಾಡಿ ಇಟ್ಟಿದ್ದೀನಿ. ಜಾರ್ಗೆ ಪುದೀನ ಒಂಚೂರು ಇದು ವಾಶ್ ಮಾಡಿ ಇಟ್ಟಿದ್ದೀನಿ. ವಾಶ್ ಮಾಡಿಕೊಂಡು ಫ್ರೆಶ್ ಆಗಿದೆ ಪುದೀನ. ಇಲ್ಲಿ ಕೊರಿಯಾಂಡರು ವಾಶ್ ಮಾಡಿದ್ದೀನಿ. ಹಾಗೆ 5 ಚಿಲ್ಲೀಸ್ ಹಾಕ್ತಾಯಿದ್ದೀನಿ. ಓಕೆ, ಇಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗಾಗಿ ಹಾಕ್ಕೊತೀನಿ, ಬಿಡಿಸಲ್ಲ ಇದನ್ನು ನಾನು, ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಥರನೇ ಹಾಕ್ಕೊಳ್ಳೋಣ. ಇದು ನಾನು ಚಿಕನ್ ಫ್ರೈ ಇದೇ ಥರ ಮಾಡಬೇಕು ಅಂತ ಅಂದ್ಕೊಂಡು ಮಾಡಲ್ಲ ನಾನು. ಹೆಂಗೆ ಆ ಟೈಮ್ಗೆ ಏನೇನು ಹಾಕಿ ಮಾಡಬೇಕು ಅಂತ ಅನಿಸುತ್ತೋ ಅದನ್ನು ಹಾಕಿ ಮಾಡಿಬಿಡ್ತೀನಿ. ಆ ಥರ ಇನ್ಸ್ಟೆಂಟಾಗಿ ಮಾಡಿಬಿಡ್ತೀನಿ. ಇದೇ ಮಾಡಬೇಕು, ಇದೇ ಥರ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಸೊ ಬೆಳ್ಳುಳ್ಳಿ ಹಾಕಿದ್ದೀನಿ. ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ನಾವು ಎಲ್ಲ ಐಟಮ್ಸು ಫ್ರೆಶ್ ಆಗಿರುತ್ತೆ. ಬಟ್ ವಾಶ್ ಆದಮೇಲೆ ನೀಟಾಗಿ ಡ್ರೈ ಆಗಬೇಕು. ಡ್ರೈ ಆದಮೇಲೆ ನಾವು ಇದ್ರ ಒಳಗಡೆ ಐಟಮ್ಸ್ ಹಾಕಿಕ್ಬೇಕು. ಸ್ವಲ್ಪ ವಾಟರ್ ಇದ್ರೂ ಪುದೀನ, ಕೊತ್ತಂಬರಿ ಏನಿದ್ರು ಅದು ಹಾಳಾಗ್ಬಿಡುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನಾನು ಇದನ್ನು ತೊಗೊಂಡಿರೋದು ಅಮೆಝಾನಲ್ಲೂ ಸಿಗುತ್ತೆ, ಹಾಗೆ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ ನೋಡಿ. ನಾನು ಅಮೆಝಾನಲ್ಲಿ ತೊಗೊಂಡಿದ್ದೀನಿ. ಸೊ ಸಮಥಿಂಗ್ ಎಷ್ಟೋ ನೆನಪಿಲ್ಲ, ತುಂಬ ದಿನ ಆಯಿತು ತೊಗೊಂಡು. ಸೊ ನಾನು ಮಿಕ್ಸಿ ಜಾರಿಗೆ ಪುದೀನ, ಕೊರಿಯಾಂಡರು, ಜಿಂಜರು, ಗಾರ್ಲಿಕ್ಕು, ಆಮೇಲೆ ಚಿಲ್ಲೀಸ್ ಹಾಕ್ಬಿಟ್ಟು ಇವಾಗ ಇದನ್ನು ರುಬ್ಕೊಂಬರೋಣ. ಓಕೆ, ಸೊ ನೆಕ್ಸ್ಟ್ ನಾನು 2 ಟೊಮೆಟೊ ಎತ್ಕೊಂಡಿದ್ದೀನಿ, ಹಾಗೆ ಒಂದು ಆನಿಯನ್ ಎತ್ಕೊಂಡಿದ್ದೀನಿ. ಆನಿಯನ್ನ ಸಣ್ಣಗೆ ಬೇಡ, ಸ್ಲೈಸಾಗೆ ಕಟ್ ಮಾಡ್ಕೊಳ್ಳೋಣ ಉದ್ದುದ್ದಕ್ಕೆ. ಸೊ ಕಟ್ ಮಾಡಿಕೊಂಡು ಟೊಮೆಟೊ ಎಲ್ಲ ರೆಡಿ ಮಾಡಿ ಒಗ್ಗರಣೆ ಹಾಕಿ ಇಟ್ಕೊಳ್ಳೋಣ. ಸೊ ಇದನ್ನು ಕಟ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ಚಪಾತಿಗೆ ಬ್ಯಾಟರ್ ರೆಡಿ ಮಾಡಿದ್ದೀನಿ. ನಾನು ಚಪಾತಿಗೆ ಏನು ಮಾಡಿದ್ದೀನಿ ಅಂದರೆ ಮೆಂತ್ಯ ಸೊಪ್ಪು ಹಾಕಿ ಕಲಸಿಟ್ಟಿದ್ದೀನಿ. ಸೊ ಇವಾಗ ಆನಿಯನ್ಸ್ ಕಟ್ ಮಾಡಿಕೊಂಡು ಚಿಕನ್ನ ಒಗ್ಗರಣೆ ಹಾಕೋದು ಅಷ್ಟೇ. ಸಿಂಪಲ್ಲಾಗಿ ಚಿಕನ್ ಫ್ರೈ ರೆಡಿ ಆಗಿಬಿಡುತ್ತೆ. ನಿಮ್ಮನೇಲಿ ಹೇಗೆ ಮಾಡ್ತೀರಾ? ಇದು ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ವಾಟರಲ್ಲಿ ವಾಶ್ ಮಾಡ್ಕೊಂಬಿಡಿ, ಸೊ ಕಣ್ಣುರಿಯಲ್ಲ. ಸೊ ಅದೊಂದು ಟಿಪ್ಪು. ಇವಾಗ ನಾನೇನು ಮಾಡ್ತೀನಿ ಅಂದರೆ, ಇವಾಗ ನಾನು ಕುಕ್ಕಿಂಗ್ ಮಾಡ್ತೀನಿ ಅಂದಾಗ ಏನಾದರೂ ಒಂದು ವಸ್ತು ಎತ್ಕೊತೀನಲ್ವಾ, ಅದನ್ನು ನಾನು ಯೂಸ್ ಮಾಡಿ ಮತ್ತು ಆನ್ ಸ್ಪಾಟ್ ಎತ್ತಿಟ್ಬಿಡ್ತೀನಿ. ಸೊ ನಿಮಗೆ ಕಿಚನ್ನು ಕ್ಲೀನಾಗಿರುತ್ತೆ. ಕ್ಲೀನ್ ಮಾಡಬೇಕು ಕಿಚನ್ನು ಅನ್ನೋ ಥರ ಇರಲ್ಲ, ಕಿಚನ್ನು ಡರ್ಟಿನೂ ಆಗಲ್ಲ. ಸೊ ನಾನು ಆ ಥರ ಮಾಡೋದು. ಕಣ್ಣೂರಿತಾ ಇದೆ, ವಾಶ್ ಮಾಡಿದ್ರು ಮೇ ಬಿ ಆನಿಯನ್ಸು ಸ್ಟ್ರಾಂಗ್ ಇದೆ. ಸೊ ಇವಾಗ ನಾನು ಟೊಮೆಟೊ ಕಟ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ ಥರ ರೆಸಿಪೀಸ್ ಮಾಡ್ತೀರಾ? ಯಾರ್ಯಾರಿಗೆ ಚಿಕನ್ ಇಷ್ಟ, ಯಾರ್ಯಾರಿಗೆ ಮಟನ್ ಇಷ್ಟ, ಯಾರಿಗೆ ಫಿಶ್ ಇಷ್ಟ, ಕಮೆಂಟ್ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ನಿಮಗೆ ಕ್ವಶನ್ ಕೇಳಿ ಕಮೆಂಟ್ ಮಾಡಿ ಅಂತ ಹೇಳಿದಾಗ ನನ್ನ ಸಬ್ಸ್ಕ್ರೈಬರ್ಸ್ ಯಾರೂ ಕಮೆಂಟ್ ಮಾಡ್ತಾಯಿಲ್ಲ. ಯಾಕೆ ಮಾಡ್ತಾಯಿಲ್ಲ? ನಾನು ಚೆಕ್ ಮಾಡ್ತಾಯಿದ್ದೆ, ಯಾರಾದರೂ ಏನಾದರೂ ಕಮೆಂಟ್ ಮಾಡಿದ್ದೀರಾ, ನಾನೇನಾದರೂ ಕ್ವೆಶನ್ ಕೇಳಿರೋದಕ್ಕೆ ಅಂತ ಚೆಕ್ ಮಾಡ್ತಾ ಇರ್ತೀನಿ. ಬಟ್ ಯಾರೂ ಕಮೆಂಟೇ ಮಾಡಿರಲ್ಲ. ಸೊ ಅದು ನಿಮ್ಮ ಇಷ್ಟ. ಸೊ ನಾನೇನು ಹೇಳೋಕ್ಕಾಗಲ್ಲ. ಸೊ ಇವಾಗ ಟೊಮೆಟೊದಲ್ಲಿ ಈ ಥರ ಕಟ್ ಮಾಡಿದ್ಮೇಲೆ ಸೀಡ್ಸ್ ಇರುತ್ತಲ್ಲ, ಅದನ್ನು ಒಂಚೂರು ಅವಾಯ್ಡ್ ಮಾಡಿ. ಯಾಕಂದರೆ ಕಿಡ್ನಿ ಸ್ಟೋನ್ ಆಗೋದು ಟೊಮೆಟೊ ಸೀಡ್ಸಿಂದ ಅಂತ ಹೇಳ್ತಾರೆ. ಅದು ಮಿತ್ತ ಇಲ್ಲ ನಿಜಾನ ನನಗೆ ಗೊತ್ತಿಲ್ಲ. ಬಟ್
ಸೊ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಒಂಚೂರು, ಆನಿಯನ್ನು, ಟೊಮೆಟೊ, ಹಾಗೆ ಇಲ್ಲಿ ನಾನು ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ದು ಅದು. ಆಮೇಲೆ ಇಲ್ಲಿ ಒಂದು ಕಡಾಯಿ ಎತ್ಕೊಂಡು ನಾನು ಇಲ್ಲಿ ಒಂಚೂರು ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಚಕ್ಕೆ, ಲವಂಗ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊತೀನಿ. ಓಕೆನಾ? ಸೊ ಇಲ್ಲಿ ಆಯಿಲ್ ಹಾಕಿ ಒಂಚೂರು ಲವಂಗ, ಚಕ್ಕೆ ಎಲ್ಲ ಹಾಕಿದ್ದೀನಿ. ಈಗ ಆನಿಯನ್ಸ್ ಹಾಕ್ತಾಯಿದ್ದೀನಿ. ನಾನು ಚಿಕ್ಕದೊಂದು ಆನಿಯನ್ ಹಾಕ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ಸೊ ಆನಿಯನ್ಸ್ ಒಂಚೂರು, ಈಗ ಒಂಚೂರು ಮೆಂತೆ ಹಾಕ್ಕೊತಾ ಇದ್ದೀನಿ. ಮೆಂತೆ ಈಸ್ ಆಪ್ಷನಲ್ಲು, ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ನಾನು ಮನೇಲಿಟ್ಟು ಸೊ ವೇಸ್ಟ್ ಆಗಿಬಿಡುತ್ತೆ ಅಂತ ನಾನು ಚೂರು ಹಾಕ್ಕೊತಾ ಇದ್ದೀನಿ. ಸೊ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಕಹಿ ಬರಲ್ಲ. ಸೊ ಈ ಥರ ನಾನು ಹಾಕ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಬರ್ಡೇ ವ್ಲಾಗ್ ನೋಡಿದ್ರಿ, ಹೇಗಿತ್ತು? ನಾನೇ ಒಬ್ಬಳೇ ಕ್ವಶನ್ಸ್ ಕೇಳ್ಕೊತೀನಿ, ಯಾರು ನನಗೆ ಆನ್ಸರ್ ಮಾಡ್ತಾ ಇಲ್ಲ. ಸುಮ್ಮನೆ ಹೇಗಿತ್ತು, ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತೀನಿ, ಬಟ್ ಯಾರೂ ರೆಸ್ಪಾಂಡ್ ಮಾಡಲ್ಲ. ಓಕೆ, ಈಗ ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡೆ. ಇದೊಂದು ಚೂರು ಆಗಿದ ತಕ್ಷಣ ಚಿಕನ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಆಮೇಲೆ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಒಂಚೂರು ಉಪ್ಪು ಹಾಕಿದ್ದೀನಿ, ಚೂರು ಉಪ್ಪು ಹಾಕಿದ್ದೀನಿ, ಯಾಕಂದರೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಈಗ ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಚಿಕನ್ ಮೋಸ್ಟ್ಲಿ 1/2 kg ಇದೆ ಅಷ್ಟೇ ಅಂದ್ಕೊತೀನಿ. ಒನ್ ಟೈಮ್ಗೆ 1/2 kg ಸಾಕು. ಸೊ ನಾನು ಡಿನ್ನರ್ಗೆ ಮಾಡ್ತಾ ಇರೋದಕ್ಕೆ 1/2 kg ಒನ್ ಟೈಮು. ಸೊ ಇಲ್ಲಿ ನಾನು ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡಿದೆ. ಆಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋಣ. ಸೊ ಸ್ವಲ್ಪ ವಾಟ್ರಿ ಟೈಪೇ ಮಾಡ್ಕೊಳ್ಳಿ. ಸೊ ಚಪಾತಿಗಲ್ವಾ ನಾನು ಮಾಡ್ತಾ ಇರೋದು. ಇಲ್ಲ ನಿಮಗೆ ಡ್ರೈ ಬೇಕು ಅಂದರೆ ಫುಲ್ ಡ್ರೈ ಕೂಡ ಆಗುತ್ತೆ. ಇದು ಯಾವ ರೀತಿ ಬೇಕೋ ಆ ರೀತಿ. ಇಷ್ಟೇ ಚಿಕನ್ ಫ್ರೈ. ನಾನು ಮರೆತೆ, ಇವಾಗ ಒಂಚೂರು ಧನಿಯಾ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಧನಿಯಾ ಪೌಡರ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಜಾಸ್ತಿ ಮಸಾಲೆ ಥರ ತಿಂದರೆ ಒಂಥರ ಆಗುತ್ತಲ್ವ. ಸೊ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಏನೇನು ಆ್ಯಡ್ ಚಿಕನ್ ಮಸಾಲ ಆ್ಯಡ್ ಮಾಡ್ಕೊತೀರಾ ಮಾಡ್ಕೊಳ್ಳಿ. ಧನಿಯಾ ಪೌಡರು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ. ಆದರೆ ನಾನು ಮಾತ್ರ ಬರೀ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಎಲ್ಲ ಕುಕ್ಕಿಂಗ್ ಮಾಡಿ ಕಟ್ಟಿಂಗ್ ಎಲ್ಲ ಮಾಡಾದಮೇಲೆ ನಾನು ಕಿಚನ್ ಈ ಥರ ನೀಟ್ ಮಾಡಿಬಿಡ್ತೀನಿ. ಆ ಟೈಮ್ಗೆ ನೀಟ್ ಮಾಡ್ಕೊಂಬಿಟ್ರೆ ಸೊ ಈಸಿ ಆಗಿಬಿಡುತ್ತೆ. ಆಮೇಲೆ ಕಿಚನ್ ಕೂಡ ನೀಟಾಗಿ ಕಾಣಿಸುತ್ತೆ. ಸೊ ನಾನು ಈ ಥರ ನೀಟ್ ಮಾಡ್ಕೊಂಬಿಡ್ತೀನಿ. ಸೊ ಎಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು. ನೋಡಿದ್ರಲ್ಲ ಚಿಕನ್ ಫ್ರೈ ಹೇಗೆ ಮಾಡೋದು, ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಬರೀ ಕಮೆಂಟ್ ಮಾಡಿ ಅಂತ ಹೇಳ್ತಾನೆ ಇದ್ದೀನಿ. ಯಾರೂ ಕಮೆಂಟ್ ಮಾಡ್ತಾ ಇಲ್ಲ, ಯಾರೂ ನನಗೆ ಆನ್ಸರ್ ಮಾಡ್ತಾ ಇಲ್ಲ. ಇಟ್ಸ್ ಓಕೆ. ಸೊ ಮತ್ತೊಂದು ವ್ಲಾಗಲ್ಲಿ ಏನು ಮಾಡ್ತೀನಿ ಮುಂದೆ, ಯಾವ ವ್ಲಾಗ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಸೊ ಯಾವುದು ಮಾಡ್ಬೇಕನ್ಸುತ್ತೋ ಹಾಗೆ ಆನ್ ಸ್ಪಾಟ್ ಇನ್ಸ್ಟೆಂಟಾಗಿ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.